ದೊಡ್ಡ ಬಿಗೆರೆಯವರು ದೂರ ಏನಿಲ್ಲ, ಹತ್ರನೇ ಇದ್ದೀರಿ ಸಂತೆಬೆನ್ನೂರು. ಹಸು ನೋಡ್ತಾ ಇದ್ರಿ, ಯಾವ ಜಾತಿ ಬರ್ಬೋದು? ತುಂಬ ನೀವು ಅನುಭವಿ ಇರೋಂಥದ್ದು ಅದು ಅಬ್ಸರ್ವ್ ಮಾಡ್ದಂಗೆ. ಇದು ಇರ್ಲ್ಯಾಂಡಲ್ಲಿ ಬರುತ್ತೆ. ಓಕೆ, ಹಸು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಈ ಹಿಂದೆ ಏನಾದ್ರು ಒಯ್ದಿದ್ರಾ, ಏನು ಬಂದಿದ್ರಾ, ಹೆಂಗೆ? ಬಂದಿದ್ದೀನಿ ಒಂದ್ಸತಿ. ಈಗ ಎರಡು ವಾರದ ಮುಂಚೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿದ್ದೆ. ಮತ್ತೆ ಬಂದಿದ್ದೀನಿ. ಈಗ ನಮ್ಮ ಮಾವರಿಗೊಬ್ರಿಗೆ ಬೇಕು ಅಂದಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ತಾ ಇದ್ರಿ, ನೋಡಿ ಒಳ್ಳೇದು ತಗೊಳ್ಳಿಕ್ಕೆ. ಹಸು ಹೆಲ್ತಿ ಆಗಿದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಅದಕ್ಕೆ ಡೈರೆಕ್ಟ್ ಹೇಳ್ಬಿಡಿ ಅವ್ರು ಇದ್ದಾರೆ ಅಂತ. ಇಲ್ಲ ಹಂಗೇನಿಲ್ಲ, ಹಸು ಮಾತ್ರ ಹೆಲ್ತ್ ವಿಚಾರದಲ್ಲಿ ಚೆನ್ನಾಗೈತೆ. ನೋಡಿ ಯಜಮಾನ್ರಿ, ನಾನು ವಿಡಿಯೋ ಮಾಡಕ್ಕೆ ಎದ್ದೇಳ್ತೀರಲ್ರಿ, ನೋಡಿ ಚೆಕ್ ಮಾಡಿರಿ, ಚೆಕ್ ಮಾಡಿ. ಚೆನ್ನಾಗಿದೆ, ಏನು ತೋರ್ಸಂಗಿಲ್ಲ, ಒಳ್ಳೆ ಹಸುನ ಇಟ್ಕೊಂಡ್ರಿ ಒಳಗೆ, ಹೊರಗೆ ತೋರ್ಸಂಗಿಲ್ಲ ಅಲ್ಲಿ. ಓಕೆ, ಇನ್ನೊಂದು 20 ದಿವಸ ಬೇಕು ಇಳಿಯೋಕ್ಕೆ? 20 ದಿವಸ ಬೇಕು ಸರ್. ಎಸ್, ನೈಸ್. ಏನು ದೊಡ್ಡದು ಒಂಟೆ ಹಿಡ್ಕೊಂಡು ನಿಂತೀರಿ? ಇರ್ಲ್ಯಾಂಡ್ ತಳಿ, ಇರ್ಲ್ಯಾಂಡ್ ಕ್ರಾಸ್ ಅಂತೀರಿ. ಓಕೆ, ಆಯ್ತು. ತುಂಬ ಎತ್ತರ ಇದೆ ಅಲ್ರಿ? ಎತ್ತರ ಇದೆ, ಉದ್ದ ಇದೆ. ನಿಮ್ಮ ಹೈಟ್ ಐತಲ್ಲ? ಅದಕ್ಕಿಂತ ಜಾಸ್ತಿ ಐತಿ ಬಸ್. ಒಂದು ವೇಳೆ ಲೊಕೇಶನ್ ಕಾರಿಗ್ನೂರು ನೋಡ್ತಾ ಇರುವಂಥದ್ದು ನಮ್ಮ ಚನ್ನಗಿರಿ ತಾಲೂಕು. ಹೌದಾ, ಸಾಧಿನ ಅಲ್ಲ? ಆರ್ಡರ್ ನೋಡಿದರೆ ಏನು ಇದಿದೆ, ಫಸ್ಟ್ ಲ್ಯಾಕ್ಟೇಷನ್ ಇದು ಹೆಂಗೆ? ಹಾಂ, ಆರ್ಡರು ನೀಟ್ ಆರ್ಡರು, ತೊಟ್ಟು ಗಿಟ್ಟು ಹಿಂಗಿದೆ, ಫಸ್ಟ್ ಲ್ಯಾಕ್ಟೇಷನ್ ಅಂತಾರೆ. ವಾವ್, ಕಾಲ್ಗೆಜ್ಜೆ ಗಿರ್ರಿ ಮೇಡಮ್, ತಡೀರಿ, ಆ ಕಡೆ ಹೋಗ್ತೀವಿ. ಅಯ್ಯ ತಡಿ ಸರ್, ಬಂದ್ವಿ. ನಡಿಯಮ್ಮ, ಸರಿಯಮ್ಮ, ನಾನು ಹೋಗ್ತೀನಿ. ಓಕೆ, ಒಂದೊಳ್ಳೆ ನೋಡ್ತಾ ಇರ್ತಕ್ಕಂಥ ಹಸು ರೊಬ್ಬದ ಎತ್ತರ ಐತಲ್ಲ ಅಣ್ಣ ಇದು? ನಿಮ್ಮ ಹೈಟ್ ಐತಿ ಇದು? ಮೊದಲನೇ ಸೂಲಿಂದಲ್ಲ? ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್, ಮೊದಲನೇ ಸೂಲಿಂದ. ಓಕೆ, ಹೆವಿ ಇದೆ. ಏನು ಸರ್? ಹಾಂ, ಸಾದಿ ಇದೆಯಾ? ಅದೇ ಗುಡ್ ಸರ್. ಹೆಂಗೆ ಸರ್, ಏನು ರೇಟ್ ಏನು ಹಚ್ಚಿದ್ರಿ? ಹೆಂಗೆ ಏನು ಎಂತು ಸರ್? ರೇಟ್ ಏನು ಹೇಳಿಲ್ಲ. ಹಾಂ, ಮಣಕ ಹಿಡಿಸ್ಲಿಕ್ಕೆ ಬಂದು ಹೇಳಿ ಸರ್. ಒಳ್ಳೆ ಜಾತಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಗಿರ್ಲ್ಯಾಂಡ್ ಕ್ರಾಸ್ ಅದು. ಈ ಸೈಜ್ ನಮಗೆ ಅಲ್ಲ, ಅದೇ ನೋಡ್ತಾ ಇದ್ದೀವಿ. ಈ ಸೈಜು, ಈ ಟೈಪು ಭಾಳ ಅಪರೂಪ. ಎಷ್ಟು ಉದ್ದ ಬಿಸಿದೆ ನೋಡಿ ಸರ್ ಅದು. ಹೌದು. ಟೈಮ್ ಇದೆ. ಫೋನ್ ಮಾಡಿ ನೋಡೋಣ, ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಬರ್ಕತ್ ಕೈಯಾಗಿದೆ. ಹೀಗೆ ಇಂಗ್ಲೆಂಡ್ ತಳಿ ಮಿಕ್ಸ್ ಇದೆ. ಆಯಿತು ಬಾಸ್, ಎಷ್ಟು ಸತಿ ನೋಡಿದ್ರು ಅಷ್ಟೇ. ಯಾರಿಗೆ ಆಸಕ್ತಿ ಇದೆ ಬಂದು ಖರೀದಿ ಮಾಡುವಂಥದ್ದಾಗಲಿ. 4 ತೊಟ್ಟು ಮಲೆದಾರಿಗೆಲ್ಲ ಚೆಕ್ ಮಾಡ್ಕೊಂಡು ಖರೀದಿ ಮಾಡ್ಬೋದು. ಇದು ಕಾಂಪ್ಯಾಕ್ಟ್ ಆರ್ಡರ್ ಇದೆ, ಲೆಗ್ ಸ್ಕೋರ್ ಚೆನ್ನಾಗಿದೆ. ಇದು ಇನ್ನೂ ಅಷ್ಟೇ ನಾನು ಹೇಳ್ಬೋದು. ಇನ್ನು ಉಳಿದಂಥ ವ್ಯವಹಾರ ನಿಮ್ಮ ಜವಾಬ್ದಾರಿ. ಬೇರೆ ಹೆಸರು ಇಟ್ಕೊಳ್ಳೋಣ ಸರ್, ಹಂಗೆ ನೋಡ್ಬೇಡ ನಾನು. ಹಾಂ, ಅದೇ ಬೇಕು, 20 ಡೇಸ್ ಆದರೂ ಬೇಕು ಮಿನಿಮಮ್. ಇರಲಿ, ಟೈಮ್ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಗೀರ್ ಸಾಯಿವಲ್ ಮಿಕ್ಸು. ಗೀರ್ ಸಾಯಿವಲ್ ಮಿಕ್ಸು. ಅಲ್ಲಿ ಮಾಡಿಲ್ಲ ನೋಡಿ. ಪಡ್ಡೆ ಮಣಕ ಇದೆ ಅಂತೆ, ಅಲ್ಲಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಮೊದಲನೇ ಸೂಲಲ್ಲ? ಮೊದಲನೇ ಸೂಲು. ಹಾಂ. ಹಿಡಿಯೋಕ್ಕೆ ಒಂದು 20 ದಿವಸ ಬೇಕು ಸೊಕ್ಕರೆ? ಬೇಕು. ಚೆನ್ನಾಗಿದೆ, ನೀಟಾಗಿದೆ ಸರ್. ಇನ್ನೊಂದು ಗೀರ್ ಒಂದು ಹಿಡ್ಕೊಂಬನ್ನಿ. ಗೀರಿದೆ ನೋಡಿ, ಪಕ್ಕ ಗೀರ್ ಬೇಕಾದವ್ರಿಗೆ ಬನ್ನಿ. ಇದು ಎಷ್ಟನೇ ಸೂಲಿನ ಸರ್? ಇನ್ನು ಬಾಕ್ಸ್ ಎಲ್ಲ ಸಾದಿ, ಇದು ಭಾರಿ ಸಾದಿ. ಎರಡನೇದಾ? ಎರಡನೇ ಸೂಲು ನೋಡಿ. ಯಾರು ಬಂದು ಕೈ ಇಟ್ಕೊಳ್ಳಿ. ಈ ಜಾತಿಗಳಿಗೆ ಅಪರೂಪ, ಭಾಳ ಸಾದಿ ಇರೋದು ಭಾಳ ಅಪರೂಪ ಇವು. ಹಾಂ. ಇದು ಭಾರಿ ಸಂಪನ್ನ ಬುದ್ಧಿದು, ಭಾರಿ ಒಳ್ಳೆ ಪ್ಯೂರ್ ಗೀರು. ಕಿವಿ ಎಲ್ಲ ಲೆಂತ್ ಚೆನ್ನಾಗಿ ಹಾಕೋದು. ಎಷ್ಟಿದ್ದ ಲೆಂತ್ ಇದೆ ನೋಡಿ ಕಿವಿ. ಗಂಧಗಳೆಲ್ಲ ನೀಟಾಗಿದೆ. ಹಾಂ. ಸಾದಿ. ಓಕೆ. ಇದು ಮದುವೆ ತೂರಿತ್ತ ಮಾರ್ಯ. ಹಾಂ. ನೀನು ವಿಡಿಯೋದಾಗ ಬರ್ತೀನಿ ತಗೋ. ನೀನು ಯೂಟ್ಯೂಬ್ ಅಜ್ಜರೆಲ್ಲ ನೋಡ್ತಾರೆ ವಿಡಿಯೋದಾಗ, ಈ ನಮ್ಮ ಹುಡುಗಿ ತಗೊಳ್ಳಲ್ಲ ಅಂತೇಳಿ. ಓಕೆ, ಇನ್ನೊಂದು 20 ದಿವಸ ಬೇಕು ಇಳಿಯೋಕ್ಕೆ? ಇನ್ನೊಂದು 20 ದಿವಸ ಬೇಕು ಸರ್.
ಇದಂತೂ ರೇಟ್ ಅಂತ ಹೇಳಿಲ್ಲ. ರೇಟ್ ಇಲ್ಲ ಸರ್, ರೇಟ್ ಇಲ್ಲ ಸರ್, ಹೆಚ್ಚು ಕಡಿಮೆ ತೊಗೊಳ್ಳಿ ಸರ್. ಏನು ಮಾಡೋದು, ಬಂದು ಡೈರೆಕ್ಟ್ ಆಗಿ ನೋಡಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಹಂಗಿರ್ತೀರ? ಈ ಮೊಬೈಲಲ್ಲಿ ಹೇಳಿದ್ರೆ ಸುಮ್ಮನೆ ಕಾಮೆಂಟ್ ಹಾಕ್ತಾರೆ, ಅದಕ್ಕೆ ಎಷ್ಟು ರೇಟು ಇದಕ್ಕೆ ಇಷ್ಟು ರೇಟು ಅಂತ. ಈಗ ತಗೋಣಂತ ಆಸಕ್ತ ರೈತರಿದ್ರೆ ಹತ್ರದಿಂದ ಬಂದು ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಬಂದಂತ ರೈತರಿಗೆ ವಾಪಸ್ ಕಳಿಸೋದಿಲ್ಲ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಒಳ್ಳೆ ಗುಣ ಇದೆ. ಆಯ್ತು ಆಯ್ತು ಆಯ್ತು. ಫಸ್ಟ್ ಎಲೆಕ್ಟ್ರಿಷಿಯನ್. ಎರಡನೇದು ಅಂದ್ರಲ್ಲ ನೀವು? ಕೊಡು ಅಣ್ಣಗೆ ಹಾಲು, ಟೀ ಕೊಡು, ಹಾಲು ಹಾಕಿದ್ದು ಟೀ ಕೊಡು. ಹೌದಾ? ರೆಡ್ ಅನ್ ಇದು? ರೆಡ್ ಅನ್ನಲ್ಲಿ ಓಕೆ, ನೋಡೋಣ. ಎರಡಲ್ಲಲ್ಲಿ ಅಂತಾರೆ. ಎಲ್ಲ ಜಾತಿ ಕೇಳ್ತಾರೆ ಜನ, ಅದಕ್ಕೆ ಎಲ್ಲ ಜಾತಿ ಮಿಕ್ಸ್ ತಂದಿದ್ದೀವಿ. ಆಯ್ತು ಆಯ್ತು ತರ್ರಿ, ನಿಮ್ಮ ವ್ಯಾಪಾರ ವ್ಯವಹಾರ. ಹಾಂ, ಒಬ್ಬರು ಸಾಯಿವಲ್ ಕೇಳ್ತಾರೆ, ಒಬ್ಬರು ಗೀರ್ ಕೇಳ್ತಾರೆ, ಒಬ್ಬರು ಗಿರ್ಲ್ಯಾಂಡ್ ಕೇಳ್ತಾರೆ. ಹೌದು, ತರ್ರಪ್ಪ, ನಿಮ್ಗೆ ಯಾವ್ದು ಅನುಕೂಲ ಅಷ್ಟೇ. ಅದೇ ಅದೇ, ಎರಡನೇ ಎಲೆಕ್ಟ್ರಿಷಿಯನ್ ಅಂತ ಅಂದರು ಸಾಹೇಬರು. ಅಡರ್ ಗಿಡರ್ ಎಲ್ಲ ಲೆಂತ್ ಇರ್ತಕ್ಕಂಥದ್ದು, ಅಂದರೆ ಇನ್ನೂ ಬಿಡ್ಬೇಕಂದ್ರೆ 20 ದಿವಸನಾದರೂ ವೆಯ್ಟ್ ಮಾಡಬೇಕು. 20 ದಿವಸ. ಹ್ಞೂ ಸಾಹೇಬ್ರೆ, ಇಳಿಯೋಕ್ಕೆ 20 ದಿವಸ ಅಂತೀರಿ. ಇವೆಲ್ಲ ಎರಡು ಹಲ್ಲಿಂದು ಮೊದಲನೇ ಸೂಲ್ದು. ಹಾಲಿಂದ ಹೇಳೋಕ್ಕಾಗಲ್ಲ ಸರ್, ನಾನು ಹೇಳೋಕ್ಕಿಂತ ಮುಂಚೆ ನೀವು ಹಾಲಿಂದ ಹೇಳಕ್ಕೆ ಬರೋಲ್ಲ. ಎರಡನೇ ಸೂಲು ಅಂತಂದರೆ ಹೇಳ್ತೀವಿ ಸರ್. ಹಾಂ ಹಾಂ, ಅದಕ್ಕೆ ಆಯಿತು. ಯಾಕಂದರೆ ಕನ್ಫರ್ಮ್ ಇರೋಲ್ಲ ಪಾಪ. ಈಗ ವ್ಯಾಪಾರಸ್ಥರದ್ದು ಏನು ಕೇಳೋಣ ಹೆಂಗೆ ಅಂತೇಳಿ ಅಂದಾಜು ಮೇಲೆ ನಾವು ಗೆಸ್ ಮಾಡ್ಬೋದು, ಅಥವಾ ನಾವು ಮೇವು ಫೀಡ್ ಹಾಕೊಂಡು ಚೆನ್ನಾಗಿ ತಗೊಂತೀವಿ ಅನ್ನೋ ಧೈರ್ಯ ಇತ್ತು ಅಂದರೆ ಒಯ್ಬೋದು. ರೇಟ್ ಅವರು ಹೇಳಿಲ್ಲ, ಬಂದು ನೋಡ್ಕೊಳ್ಳಿ, ಬಂದು ಖರೀದಿ ಮಾಡಲಿ ಅನ್ನೋ ಮಾತಿದೆ. ಪಡ್ಡೆನಾ? ಪಡ್ಡೆ ಅಲ್ಲಿ ಮಾಡಿಲ್ಲ. ಶೇಂಗಾ ಹೆಂಗೆ ನೋಡಿ, ಬಂಗಾರ ಉಂಗುರ ಇದ್ದಂಗಿದೆ. ಆಯ್ತಪ್ಪ, ನಿಮ್ಮ ವಸ್ತು ಹೊಗಳ್ತೀರಿ. ಚೆನ್ನಾಗಿದೆ, ಲೆಗ್ಸ್ಕೂರು ಚೆನ್ನಾಗಿದೆ. ಅಂದರೆ ಕಾಲು ಕಂಬ ಅಡರು, ಕಾಲು ಕಂಬ ಅಡರ್ ನೋಡಬೇಕು. ಶೈನು, ಕಣ್ಣು, ಹೊಳಪು, ಮೇವು, ನೀರು ಎಲ್ಲ ನೋಡ್ಕೊಳ್ಳೇಬೇಕು. ಅವರು ಹೇಳಿದ್ದಾರೆ, ನಾವು ಬಂದಾಗ ಅದಕ್ಕೆ ನೋಡ್ಕೊಳ್ಳುವಂಥದ್ದು ಆಗಬೇಕು. ಚೆನ್ನಾಗಿದೆ. ಬ್ಲ್ಯಾಕ್ ಕಡೆ ಕಡಿಮೆ ಇದೆ. ಈ ಥರ ಹೀಫರ್ ಇಟ್ಕೊಳ್ತೀನಿ, ಬ್ರೀಡ್ ಮಾಡಿಸ್ತೀನಿ ಅನ್ನೋರು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಬ್ರೀಡಿಂಗ್ ಸೆಟಪ್ಗೆ ಸೆಟ್ ಆಗುವಂಥ ಹಸು, ಬ್ರೀಡಿಂಗ್ ಆಗಬೇಕು. ಹಾಲು ಇಳುವರಿ ನನ್ನ ಅನಿಸಿದ ಮಟ್ಟಿಗೆ ಸ್ಟಾರ್ಟಿಂಗ್ ಕಡಿಮೆ ಆದರೂ ನೆಕ್ಸ್ಟ್ ಇಳುವರಿ ಹೆಚ್ಚಿಗೆ ಆಗುವಂಥ ಕರುಗಳು ಪಡ್ಡೆ ಮಣಕಗಳು. ಕೆಲವರು ಬ್ರೀಡಿಂಗಿಗೆ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ದೂರದಿಂದ. ದೂರದಿಂದ ಬರ್ತಾ ಇದ್ದೀರಿ ಅಂದರೆ ಒಳ್ಳೆ ಬ್ರೀಡಿಂಗಿಗೆ ಬೇಕಾಗಿರುವಂಥ ಮಣಕಗಳು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದು. ಪಕ್ಕದಲ್ಲಿದೆ ನೋಡಿರಿ, ಇದು ಚೆನ್ನಾಗಿದೆ. ಅಡರ್ ಹೆಂಗಿದೆ, ಅಡರ್ ಬಿಟ್ಟಿದೆ. ತೊಗೊಳ್ಳಿ, ಒಳಗೆ ತೊಗೊಳ್ಳಿ, ಹೋಗಳು. ಜಬಿ ಇದು ಈ ಕಡೆ ನಿಂತಿದೆಯಲ್ಲ, ಎಷ್ಟನೇ ಸೂಲಿಂದ ಇದು? ಇದು ಸೆಕೆಂಡ್ ಲೊಕೇಶನ್, ನಾಲ್ಕಲ್ಲಿರೋಂಥದ್ದು. ಎಷ್ಟು ಚೆಂದ ಐತಲ್ಲ, ಕಾಲು ಕಂಬ ನೋಡಿ, ಕಾಲು ಕಂಬ, ತೊಡೆ, ತೊಟ್ಟು, ಚಾಚಸ್ಸು ಎಲ್ಲ ಚೆಂದ ಐತೆ. ನಿಂತಿರೋ ಸ್ಟೈಲು, ಶೋ ಪೀಸು. ಬೇಡಿ ಸ್ನಾನ ಮಾಡಿಸ್ಬಾರ್ದು ಆಗ್ಲಲ್ಲ, ಸಗಣಿಲೇ ಮೇಯ್ಬೇಕು, ಸಗಣಿಲೇ ಇರಬೇಕು. ಆದರೆ ಕೆಸರಲ್ಲಿ ಇರಬಾರ್ದು ಜಾಸ್ತಿ. ಎಲ್ಲ ಇವು ಮಳೆ ಬಂದೈತಲ್ಲ ಸರ್. ಹಾಂ, ಹಿಂಗಿದೆ. ಎಲ್ಲಿದೆ ಎಲ್ಲಿಗೆ ಆರಂಭ ಆಗತ್ತೆ ಅನ್ನೋದು ಹೇಳ್ಬಿಟ್ಟಿದ್ರೆ ಒಂದು ಐಡಿಯಾ ಸಿಕ್ಬಿಡೋದು. ಈಗ ಏನಾಗುತ್ತೆ ಅಂದರೆ ಸರ್, ರೈತರು ಫೋನ್ ಒಂದು ಹೇಳುವಾಗ ಮೊಬೈಲಲ್ಲಿ ಒಂಥರ ಕಾಣುತ್ತೆ, ಹತ್ರ ಬಂದು ನೋಡುವಾಗ ಹಾಂ ಅವ್ರಿಗೆ ಐಡಿಯಾ ಬರಲ್ಲ. ನೇರವಾಗಿ ಬರಲಿ ಅಂತೀರಿ? ನೇರವಾಗಿ ಬರಲಿ. ಈಗ ನಾವು ರೇಟ್ ಹೇಳ್ತೀವಲ್ಲ, ಅವ್ರು ಅಲ್ಲೇ ಎದೆ ಹೊಡೆದು ಬಿಡ್ತಾರೆ. ಅದಕ್ಕೆ ಇಷ್ಟು ರೇಟ್ ಅಂತಾರೆ, ಬಂದು ನೋಡುವಾಗ ಅರ್ಥ ಆಗುತ್ತೆ ಅವ್ರಿಗೆ. ಹಂಗೆ ಸರಿಯಪ್ಪ. ನಿಮ್ಮ ಅಪ್ಪಾಜಿ ಬಂದು ಇನ್ನೊಂದು ಹೆಸರು HFಗೆ ಸೈವಲ್ ಕ್ರಾಸರಾ? ಆಲ್ ಓವರ್ ಬ್ಲ್ಯಾಕ್ ಸೈವಲ್ ಮಿಕ್ಸ್. ನಾಲ್ಕಲ್ಲು ನೋಡಿ, ಯಾವ ಸೈಜ್ ಇದೆ, ಹೆಂಗಿದೆ. ಗೊಂಡಾಗ್ಲಿ ಗಿಂಡಾಗ್ಲೆಲ್ಲ ಚೆಂದ ಇದೆ. ವಿಜಯನಗರದಿಂದ ಕಲರ್ ಸ್ಟಾರ್ಟ್ ಆಗಿದೆ. ಹಾಂ ಹಾಂ, ಸೈವಲ್ ಮಿಕ್ಸ್ ಇದೆ, ಆಲ್ ಬ್ಲ್ಯಾಕು. ನನ್ನ ಅನಿಸಿದ ಮಟ್ಟಿಗೆ ಅವರು ರೇಟ್ ಹೇಳಿದ್ರು ಒಂದು 75-80 ಹೇಳ್ಬೋದೇನು ಅಂದ್ಕೊಂಡಿದ್ದೀನಿ. 90-80 110 ಹೇಳ್ಬೋದು ಅಂದ್ಕೊಂಡಿದ್ದೀನಿ. ನನಗೆ ಸತ ವೈಯಕ್ತಿಕ ಇದು. ವಾ, ಸೂಪರ್ ನಿಂತಿರೋದು ಚೆಂದ ಐತೆ. ಶೋ ಕೊಡ್ಬೇಕು, ಹಿಂಗೆ ಶೋ ಕೊಟ್ಟರೆ ನೋಡೋಕ್ಕೂ ಹಸುಗಳು ಚೆನ್ನಾಗಿದೆ. ಸೈವಲ್ ಮಿಕ್ಸ್ ಇದೆ ಸಾಹೇಬ್ರೆ, ನೀವು ಹೇಳ್ದಂಗೆ. ಅಡ್ಡಿಲ್ಲ. SNF ಫ್ಯಾಟ್ ಗಟ್ಟಿ, ಅಂದರೆ ಹೊಂದ್ಕೊಳ್ಳುತ್ತೆ. ರೋಗ ಕಡಿಮೆ, ಕಾಯಿಲೆ ಕಡಿಮೆ. ಸರಿ, ಸ್ವಲ್ಪ ಕಡಿಮೆ. ಅದೇ 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 ಈ ಥರ ಇದ್ದಾಗ ಹೊಸದಾಗಿ ಆರಂಭ ಮಾಡೋರಿಗೆ ಪರವಾಗಿಲ್ಲ, ಒಯ್ಬೋದು. ಫ್ಯಾಟ್ SNFಗೆ ಏನು ಅಡ್ಡಿ ಇಲ್ಲ ಅಂತ ಅನ್ಸ್ಕೊಳ್ತೀನಿ. ಈಗ ಹೆಚ್ಚಿಗೆ ಫೇಸ್ಬುಕ್ಕಲ್ಲಿ ತುಂಬ ಜನ
ಯೂಟ್ಯೂಬು ಇನ್ಸ್ಟಾಗ್ರಾಮಿಂದ FBಯಲ್ಲಿ ಭಾರಿ ಜನ ಕಾಯ್ತಾ ಇದ್ದೀರಿ, ಅದು ಗೊತ್ತಾಗ್ತಾ ಇದೆ. ಯಜಮಾನ್ರೆ ಅವು ಇಳಿದಿದ್ದಾವ ಏನು? ಇದೀಗಪ್ಪ ಇದಕ್ಕಪ್ಪ ಇದು 6ರಲ್ಲಿದೆ. 6ಅಲ್ಲ ಇದು? ಇದು 2ರಲ್ಲಿದೆ. ಅದು 2ಅಲ್ಲ? ಇದೊಂದು ನೋಡೋಣ ತಡ್ರಿ, ಎಂಡ ಬಂಡ HF ಕ್ರಾಸ್ ಚೆನ್ನಾಗಿದೆ, ಪ್ಯೂರು ಇದೆ, ಕ್ರಾಸ್ HF ಇದೆ, ಎಲ್ಲ ಎಂಡ ಬಂಡ ಸರ್. ಅಡ್ಡಿಲ್ಲ, ಲೆಂತ್ ಗಿಂತ ಇಡ ಚೆನ್ನಾಗಿದೆ, ಏನು ತೋರ್ಸಂಗಿಲ್ಲ, ಒಳ್ಳೆ ಹಸುನ ಇಟ್ಕೊಂಡ್ರಿ ಒಳಗೆ, ಹೊರಗೆ ತೋರ್ಸಂಗಿಲ್ಲ ಅಲ್ಲಿ. ಹಾಂ, ನಾನು ನೋಡೋದೇ ಅದು ನೋಡಪ್ಪ, ಹಸುನ ಏನು ಗೊತ್ತಾ, ಅಡರ್ ಕಾಂಪ್ಯಾಕ್ಟ್ ಚೆನ್ನಾಗಿರ್ಬೇಕು, ಕಾಲು ಕಂಬ ಚೆನ್ನಾಗಿರ್ಬೇಕು, ತೊಟ್ಟು ಆಮೇಲೆ ಚೆಕ್ ಮಾಡ್ಕೊಳ್ಳೋದು ಇದ್ದೇ ಇದೆ. ಎಷ್ಟನೇ ಸೂಲಿಂದ ಯಜಮಾನ್ರಿ ಇದು? 2ನೇ ಸಲ ಸರ್. 2ನೇ ಸೂಲಿಂದು ನೋಡಪ್ಪ. ಇಂಥ ಒಳ್ಳೆ ಹಸು ಸೈಡಿಗೆ ಇಟ್ಕೊಂಡಿರಲ್ಲ ನೀವು, ಹೊರಗೆ ತರಂಗಿಲ್ಲ. 2ನೇ ಸೂಲಿಂದು. ಓಕೆ, ಅಲ್ಲಂತೂ ಕಡೆ ಅಲ್ಲ, 6ಅಲ್ಲ, 4 ವಾ ನೋಡಿದ್ರ, 4 ಪಡ್ಡೆ ಮಣಕ ನೋಡಿ ಚೆಕ್ ಮಾಡಿಬಿಡ್ರಿ ಹೆಂಗಾರ ಇಲ್ಲಿ. 6ಅಲ್ಲಿಗೆ ಅಲ್ಲ, ಇದೆ 2 4 ಆ ಕಡೆ ಸೈಡಿಗಿದೆ, ಸೈಡಿಗೆ ಬಿಡ್ತಾ ಇದೆ, ಈಗಿನ ಸಣ್ಣವಿದ್ದಾವೆ 4ರಿಂದ ಕಡೆಗೆ. ಬೋಡಿ ಆಲ್ ಬ್ಲ್ಯಾಕು, ಎಷ್ಟಲ್ಲಿ ನೋಡ್ಕೊಂಬಿಡಿ ಸರ್. ಒಂದು ವೇಳೆ ನೋಡ್ತಾ ಇದ್ದೀನಿ. 4ಅಲ್ಲ? 4 ಹಾಂ, 4 ಮಣಕ ಇನ್ನು ಒಳ್ಳೆ ಬೂಡಿ ಇದೆ. ಇಳಿಯೋಕ್ಕೆ ಟೈಮ್ ಸಾಹೇಬ್ರೆ? ವಾರ 15 ದಿವಸ 15 ದಿವಸ ಬೇಕಾ? 15 ದಿವಸ ಬೇಡ, 20 ದಿವಸ ಹೋಗ್ಬೋದು ಭಾಳ ಅಂದರೆ. ಹೋಗಲಿ, 20 ದಿವಸ ಹೋದ್ರೂ ಏನಿಲ್ಲ, ಒಳ್ಳೇದು. 20 ದಿವಸ ಅಲ್ಲ, 1 ತಿಂಗಳು ಹೋಗಲಿ, ಏನು ಪ್ರಾಬ್ಲಮ್ ಇಲ್ಲ. ಹಸು ಸೆಟ್ ಆಗಿಬಿಡ್ಬೇಕು, ಹೋದ ತಕ್ಷಣ ಪುಸ್ತಕಂತ ಕರು ಹಾಕಂಗಲ್ಲ, ಚೆನ್ನಾಗಿರ್ಬೇಕು ಹಸು, ಲೆಗ್ ಸ್ಕೋರು ತೊಟ್ಟು ಚೆನ್ನಾಗಿರ್ಬೇಕು, ಬಂದು ನೋಡ್ಕೊಂಡಾಗ ನಿಮ್ಗೆ ಬರಲಿ ಬಿಡಿ, ಅವ್ರು ನೋಡ್ಕೊಳ್ಳೋರಿಗೆ ಒಂದು ಐಡಿಯಾ ಸಿಗಲಿ. ಕೈ ಆಡಿಸಿ ತೋರಿಸಿ. ಅದು ಏನು ಅಂದಂಗೆ ಆಗ್ಬಾರ್ದು. ಸರಿ ಸಾಹೇಬ್ರಿ, ಇನ್ನೇನು ಹೇಳೋಣ, ಬರ್ರಿ. ಅಂತಾರೆ ಅವರಲ್ಲಿ. ಲೆಂತ್ ಇದೆ, ತೊಟ್ಟು ಉದ್ದ ಇದ್ದಾವೆ, ಇನ್ನೆಲ್ಲವೂ ಸ್ವಲ್ಪ ಶಾರ್ಟ್ ಹೊಡ್ತಾರೆ. ನೋಡಪ್ಪ, ಹಸು ಏನು ಗೊತ್ತಾ, ಚೆನ್ನಾಗಿ ನೀರು ಮೇವು ಆರೋಗ್ಯ ಚೆನ್ನಾಗಿತ್ತು ಅಂದರೆ 1 ಲೀಟ್ರ್ ಹಾಲು ಕಡಿಮೆ ಕೊಟ್ಟರು ಮುಂದಿನ ದಿನಗಳಲ್ಲಿ ಸೆಟ್ ಆಗ್ತವೆ. ಅವೇ ಮೇವೇ ನೀರು ಸರಿಯಾಗಿ ತಿನ್ನಲಿಲ್ಲ ಅಂದರೆ ಮತ್ತು ನಮ್ಗೆ ಅನ್ಯಾಯನೇ. ಈಗ ರೈತರ ಪರವಾಗಿ ಮಾತಾಡಬೇಕು ಅಂದರೆ ನೋಡಿ, ಇದು ಬ್ಯೂಟಿ.